ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಹಾಂ ರೀ ಭಾವನಾ ಫೋನ್ ಮಾಡ್ತಿದ್ದಾಳೆ. ಓಹ್ ಸ್ಪೀಕರ್ಗೆ ಹಾಕ್ತೀನಿ. ಭಾವನಾ ಹೇಗಿದೆಯಮ್ಮ? ವಾತಾವರಣ, ಊಟ ತಿಂಡಿ ಎಲ್ಲ ಸರಿಯಾಗಿದೆಯಾ? ಹಾಮ, ಎಲ್ಲ ಸರಿ ಇದೆ. ಅಮ್ಮ, ನಿನಗೊಂದ್ ವಿಷಯ ಗೊತ್ತಾ? ನಾನು ಮತ್ತೆ ಸಿದ್ದು ಅವರು ಈಗ ತಾನೇ ಜಾನು ಮತ್ತೆ ಜಯಂತ್ ಅವ್ರನ್ನ ಮೀಟ್ ಮಾಡಿದ್ವಿ. ಹೌದಾ? ನೀವಿಬ್ರು ಯಾಕೆ ನಗ್ತಾ ಇದ್ದೀರಾ? ಅಲ್ಲಮ್ಮ, ಈಗ ತಾನೇ ನಿಮ್ಮಪ್ಪ ಆ ವಿಷಯ ಹೇಳ್ತಿದ್ರು, ಅದಕ್ಕೆ ನಗ್ತಾ ಇದ್ವಿ. ಮಗಳೇ, ಜಾನು ಫೋಟೋ ನೋಡಿದ ತಕ್ಷಣ ನಿಮ್ಮ ಅಮ್ಮಂಗೆ ಹೇಳಿದೆ ಇಬ್ರು ಒಂದೇ ಜಾಗಕ್ಕೆ ಹೋಗಿದ್ದಾರೆ ಅಂತ. ಅವಾಗ ಹೇಳಿದ್ಲು ಯಾರಿಗಾರು ಒಬ್ರಿಗೆ ಫೋನ್ ಮಾಡಿ ಹೇಳಿ ಅಂತ. ನನಗೆ ಗೊತ್ತಿತ್ತು ನೀವಿಬ್ರು ಹಿಂಗೇನಾದರೂ ಹೋಗಿದ್ರೆ ಆಕಸ್ಮಿಕವಾಗಿ ಸಿಕ್ಕಿದ್ರೆ ಆ ಮಜಾನೇ ಬೇರೆ ಸಿಗ್ಲಿ ಎಂದೆ. ಇವಾಗ ಹಂಗೆ ಆಗಿದೆ. ಅಂತೂ ನೀವಿಬ್ರು ನಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ ಆಯ್ತು. ಹೌದು ಭಾವನಾ, ಬೇರೆ ಏನಿದೆ ಹೇಳು? ನೀವೆಲ್ರೂ ಅಲ್ಲಿ ಖುಷಿಯಾಗಿದ್ದೀರಾ, ಅದನ್ನ ಹತ್ರ ಇದ್ದು ನಾವು ನೋಡಕ್ ಆಗ್ತಾ ಇಲ್ಲ. ಆದ್ರೆ ಒಬ್ರಿಗೊಬ್ರು ಮೀಟ್ ಆಗಿ ಖುಷಿಯಾಗಿದ್ದೀರಲ್ಲ, ನಮ್ಗಷ್ಟೇ ಸಾಕು. ನಿಮ್ಮನ್ ಬಿಟ್ರೆ ನಮ್ಗೆ ಯೋಚನೆ ಮಾಡೋದಕ್ ಬೇರೆ ಏನಿದೆ ಹೇಳು? ಭಾವನಾ, ಜಾನು ಹೇಗಿದ್ದಾಳಮ್ಮ? ಪಾಪ ಅವಳ ಜೊತೆ ನಾನು ಮಾತಾಡಕ್ಕೆ ಆಗ್ಲಿಲ್ಲ. ಹುಷಾರಾಗೇನೋ ಇದ್ದಾಳಪ್ಪ, ಆದ್ರೆ ತುಂಬಾ ಡಲ್ ಆಗಿದ್ದಾಳೆ. ನಾನು ನಿಮ್ಮಮ್ಮನಿಗೆ ಅದನ್ನೇ ಹೇಳಿದೆ. ಆ ಫೋಟೋ ನೋಡಿದ ತಕ್ಷಣ ಗೊತ್ತಾಯ್ತು. ಅದಕ್ಕೆ ಇವಳು ಹೇಳಿದ್ಲು ಆ ಅಳಿಯಂದ್ರು ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಕರ್ಕೊಂಡು ಹೋಗಿದಾರಲ್ಲ, ಬಹುಶಃ ಅವಳಿಗೆ ಇಷ್ಟ ಆಗಿಲ್ಲ, ಅದಕ್ಕೆ ಹಂಗಿದ್ದಾಳೆ ಅಂದ್ಲು. ಹೌದು, ಜಯಂತ್ ಅವರು ಅದನ್ನೇ ಹೇಳಿದ್ರು. ಭಾವನಾ, ಅಳಿಯಂದ್ರ ನನ್ಗೂ ಫೋನ್ ಮಾಡಿ ಇದೇ ವಿಷಯನ ಹೇಳಿದ್ರಮ್ಮ. ಇವಳೇನೋ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಸ್ವಲ್ಪ ಖುಷಿಯಾಗಿರೋದಕ್ಕೆ ಹೇಳಿ ಅಂತ ಹೇಳಿದ್ರಮ್ಮ. ಆಮೇಲೆ ನಾನೇ ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡಿ ಆಚೆ ಎಲ್ಲ ಹೋಗ್ಬಾ ಅಂತ ಹೇಳ್ದೆ. ಈಗ ಹೇಗೂ ನಿನಗ್ ಸಿಕ್ಕಿದಾಳಲ್ವಾ, ಅವಳಿಗೊಂಚೂರು ನಗ್ನಗ್ತಾ ಇರೋದಕ್ಕೆ ಹೇಳಮ್ಮ. ಭಾವನಾ, ನಿಮ್ ಜೊತೆ ಜಾನು ಇದ್ರೆ ಕೊಡಮ್ಮ, ಮಾತಾಡ್ತೀನಿ. ಅವ್ರ ಆಗ್ಲೇ ಹೊರಟ್ರು. ಹೇಗಿದ್ರು ಇವತ್ ಸಂಜೆ ಸಿಗೋಣ, ಒಟ್ಟಿಗೆ ಊಟ ಮಾಡೋಣ ಅಂತ ಅನ್ಕೊಂಡಿದೀವಿ. ನಾನು ಅವಾಗ ಮೀಟ್ ಮಾಡಿ ಹೇಳ್ತೀನಿ. ಸರಿಮಾ. ಸರಿ, ಹಾಗೆ ಮಾಡು ಭಾವನಾ. ಒಟ್ನಲ್ಲಿ ನಿಮ್ಮಿಬ್ಬರಿಗೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದಾರಲ್ಲ, ನಮ್ಗದೇ ಖುಷಿ. ನೀವಿಬ್ರು ಹೀಗ್ ಸುಖವಾಗಿರ್ಬೇಕನ್ನೋದೇ ನಮ್ಮ ಆಸೆ ಕಣಮ್ಮ. ಅನ್ಕೊಂಡಿರೋದು ಸಿಕ್ಕದೆ ಹೋದ್ರು ಸಿಕ್ಕಿರೋದ್ರಲ್ಲಿ ಹೊಂದ್ಕೊಂಡ್ ಹೋಗ್ಬೇಕು ಅನ್ನೋದು ನೀನೇ ಹೇಳ್ಕೊಟ್ಟಿದ್ಯಲ್ಲಮ್ಮ. ನಾನೀಗ ಅದೇ ಪರಿಸ್ಥಿತಿಲಿದ್ದೀನಿ. ಸರಿ, ನೀವು ನಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಡಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತಮ್ಮ. ಸರಿ ಮಗಳೇ, ಹುಷಾರು, ಎಂಜಾಯ್ ಮಾಡ್ಕೊಂಡ್ ಬನ್ನಿ. ರೀ, ನಮ್ ಭಾವನನ್ ನೋಡಿದ್ರ ಬದುಕನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಅವಳಿದ್ದಿದ್ದ ಪರಿಸ್ಥಿತಿಲಿ ಹೀಗಾಗ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಜ ಲಕ್ಷ್ಮಿ, ಎಷ್ಟೇ ಆದ್ರೂ ಅವಳು ನಿನ್ ಮಗಳಲ್ವಾ, ನಿನ್ ಹಾಗೆ ಗಟ್ಟಿಗಿತ್ತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.